ಅಮೇಝಿಂಗ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ ಈ ಮನೆ. ಸೊ ನೋಡಿ, ಈಗಲೂ ಕೂಡ ಬಹುಶಃ ಮಳೆ ಎಲ್ಲ ಬಂದರೆ ಸೋರುತ್ತಂತ ಅನ್ನಿಸ್ತದೆ ಇದು. ಸೊ ಅವರ ಅವರ ಮಗಳು ಎಮೋಷನಲ್ ಆಗಬೇಡಮ್ಮ ಅಂತ. ಯಾಕೆಂತಂದರೆ ತನ್ನ ತಾಯಿಯ ಕಣ್ಣಲ್ಲಿ ನೀರನ್ನು ನೋಡಿದಾಗ ಅದನ್ನು ಸಹಿಸ್ಕೊಳಕ್ ಆಗಲ್ಲ ಮಕ್ಕಳಿಗೆ. ಇನ್ಫ್ಯಾಕ್ಟ್ ನಾನು ಅದೇ ಹೇಳ್ತಿದ್ದೆ ಮೇಡಮ್ಗೆ, ನನಗೆ ನೀವು ಹತ್ರ ನನಗೆ ಕಣ್ಣೀರು ಬಂದ್ಬಿಡುತ್ತೆ ಮೇಡಮ್ ಅಂತ. ಇಲ್ಲ ಸರ್, ನನಗೇನು ಗೊತ್ತೇ ಇಲ್ಲಲ್ಲ. ನಾನು ಅಳೋದಕ್ಕಿಂತ ಆ ದಿನಗಳ ಅವ್ರ ತಾಳ್ಮೆ, ಯಾಕಂದ್ರೆ ನನಗೆ ನನ್ನ ಒಂದು ಕನಸಿಗೆ ಗುರಿ ಮುಟ್ಸಿದ್ರಲ್ಲ ಅನ್ನೋದು ದೊಡ್ಡ ಒಂದು ಆಸೆ. ಯಾಕಂದ್ರೆ ಗುರಿ ಮುಟ್ಸಿದ್ರಲ್ಲ ನನ್ನ ಅತ್ತಿಗೆ ಅವ್ರವ್ರು ಹಗಲಿರುಳು ನನ್ನ ಸಲಗೆ ಯಾರು ಕೆಲ್ಸದವ್ರಿಲ್ದ ಅವರೇ ದುಡಿದ್ರು, ಅವರೇ ಎಲ್ಲ ಮನೆಯಾಗ ಇವತ್ತೊಂದು ಕಾರ್ಯಕ್ರಮ ಅದಂದ್ರೆ ಓಡ್ಕೊಂತ ಬಂದು ಎಲ್ಲ ಕೆಲಸ ಮಾಡಿ ಅಡಿಗೆ ಮಾಡಿ ಇಟ್ಟು 100 ಜನರಿಗೆ ಊಟ ಕೊಡೋಂಥದ್ದು ನಮ್ಮ ಅಣ್ಣದವ್ರವರೆಲ್ಲ ಮಾಡಿ ಆದ್ಮೇಲೆ ಕೂಡ ನಾ ಗೆದ್ದ ಮೇಲೆ ಇಲ್ಲಿವರೆಗೆ ಆದ್ರೂ ಇವ್ರು ಈ ಸ್ಥಿತಿಯಾಗಿದ್ರು ಇವತ್ತಿಗೂ ನನಗೆ ಒಂದು ಮಾತು ನನ್ನದೇನೆ, ನೀನ್ ಮಾಡಿದ್ದೇ ಸರಿ ಅಂತೇಳಿ ಹೇಳ್ತಾರಂದ್ರೆ ಅದನ್ನ ನೆನ್ಸ್ಕೊಂಡು ಕಣ್ಣಾಗ ನೀರು ಬಂತ ಹೊರತಾಗಿ ಮತ್ತೆ ನನಗೇನು ಮಾಡಕ್ ಆಗ್ಲಿಲ್ಲಲ್ಲ ಅನ್ನೋಂಥದ್ದೇನಿಲ್ಲ. ನನಗೆ ಮನ್ಸು ಮಾಡಿದ್ರೆ ನಾನು ಆರಾಮಾಗಿ ಮಾಡ್ಬೋದು. ಅವರು ಒಂದು ತಾಳ್ಮೆ ಇವತ್ತಿಗೂ ನನಗ ಬಹಳ ಆದರ್ಶ ಅಂತ ಅನಿಸ್ತದೆ. ಕರೆಕ್ಟ್. ಅಂದ್ರೆ ನಿಮ್ಮಲ್ಲಿ ಸ್ವಾರ್ಥ ಇಲ್ಲ, ಎಲ್ಲ ಬಾಚ್ಕೊಳ್ಳೋಣ ಅಂತ. ಇಲ್ಲ ಬ್ಯಾಡ್ರಿ ಸರ್, ನಮ್ಗ್ ದೇವ್ರ ಏನ್ ಕೊಟ್ಟಿರ್ತಾನೋ ಅಷ್ಟೇ ನಮ್ ಜೊತೆ ಇರ್ತದ. ನಮ್ಮ ಹೆಸರೊಂದು ಯಾರು ಕಸಗಲಾರ್ದಂತ ಹೆಸರನ್ನ ಒಂದು ಶ್ರೀಮಂತಿಕೆನ ನಮ್ ಜನ ಕೊಟ್ಟಾರ, ಅದನ್ನೇ ಶಾಶ್ವತವಾಗಿ ಉಳಿಸ್ಬೇಕು ಅನ್ನೋಂಥದ್ದು ನನ್ನ ಒಂದು ಉದ್ದೇಶ. ಕರೆಕ್ಟ್. ಇನ್ಫ್ಯಾಕ್ಟ್ ನಾನು ದೇವದುರ್ಗದ ಜನರಿಗೂ ಕೂಡ ಇದನ್ನ ಕನ್ವೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನ ಹೇಳ್ಬೋದು, MLA ಆದ್ಮೇಲೆ ಅವ್ರು ಇಷ್ಟು ಕಾರ್ಗಳು ತಗೋಬಿಟ್ರು, ಅದಾಗೋಯ್ತು ಇದಾಗೋಯ್ತು ಅಂತ. ಅದ್ರ ಹಿಂದೆ ಕೂಡ ತುಂಬಾ ಕಥೆ ಇರುತ್ತೆ. ಅದಕ್ಕೇನೋ EMI ಮಾಡ್ಕೊಂಡಿರ್ತಾರೆ, ಮತ್ತೊಂದು ಮಗದೊಂದು ಅಂತ, ಹಾಗೆ ಇರುತ್ತೆ ಸಿಚುವೇಶನ್ ಅಲ್ವಾ ಮೇಡಮ್? ಅದೇ ಸರ್, ಈಗ ನಾನು ಕಾರ್ ತಗೊಂಡಿನಿ, ಅದು ಕೂಡ ನಮ್ಮ ಶಾಸಕರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಕಾರ್ಗಳು ಕೊಡ್ತಾರ. ನಾವು ಅದ್ರಾಗ ಎಷ್ಟಿ ಮಹಿಳೆ ಆಗಿರೋದ್ರಿಂದ ನನಗ ವಿಶೇಷವಾದಂತ ಒಂದು ಇದಿರ್ತದ, ಅನುದಾನ ಇರ್ತದ. ಹಂಗಾಗಿ ಅನುಕೂಲಕ್ಕಾಗಿ ನಾ ಗಾಡಿ ತಗೊಂಡಿನಿ. ಯಾಕಂದ್ರೆ ಬೇಗ ಹೋಗಿ ಮುಟ್ಬೇಕಾಗಿರ್ತದ. ನಾನು ಒಂದ್ 4-5 ತಾಸಿನಲ್ಲಿ ಸೇಫ್ ಆಗಿ ಹೋಗ್ಬೇಕಾಗಿರ್ತದ. ಹಂಗಾಗಿ ಅದಕ್ಕಾಗಿ, ಯಾಕಂದ್ರೆ ನನಗೆ ಯಾವತ್ತು ನಾನು ಎದುರಾಗ ಕೊಡಿ ಬಂಡ್ಯಾಗ ಆಟೋದಾಗ ಎಲ್ಲದ್ರಾಗ ನಾನು ನೋಡಿದಕ್ಕಿದ್ದೀನಿ. ನನ್ನ ಅಧಿಕಾರಕ್ಕಿಂತ ಮುಂಚೆ ಎಲ್ಲ ಗಾಡಿಗಳದಾಗ ನಮ್ಮ ಮನೆಯವರ ಆಶೀರ್ವಾದದಿಂದ ಓಡಾಡಿನಿ, ಎಲ್ಲ ಗೊತ್ತದ ನನಗೆ. ಆದ್ರೆ ಇವತ್ತೇನಾದ್ರೂ ನಾನು ಗಾಡಿಗಳಿಟ್ರೆ ಅದು ಸರ್ಕಾರದ ಒಂದು ಎಲ್ಲಾ MLAಗಳಿಗೆ ಬರ್ತದ, ನಮಗಷ್ಟೇ ಅಲ್ಲ ಎಲ್ಲರಿಗೆ. ಈಗ ಮನೆ ಕಟ್ಟಕ್ಕೆ ಲೋನ್ ಕೊಡ್ತಾರ, ಈ ಕಡೆ ನಮ್ಗ TDA ಕೊಡ್ತಾರ. ನಮ್ ದೇವದುರ್ಗ ಜನರ ಏನೋ ಅವರ ಆಶೀರ್ವಾದದಿಂದ ನಮಗೆ ನಮ್ದೇ ಆದಂತ ನಮ್ಗೆ ಅನುಕೂಲಗಳ ಆಗಿರೋದ್ರಿಂದ ಅದ್ರಾಗ ಮಾಡ್ತೀವಿ ಹೊರತಾಗಿ ಅದನ್ನ ಬಿಟ್ರೆ ಇನ್ನೊಬ್ರ ಒಂದು ಇದನ್ನ ನಾನು ಕಸ್ಕೊಳ್ಳೋದಿಲ್ಲ, ಇನ್ನೊಬ್ರ ಬರ್ತಕ್ಕಂಥ ದುಡ್ಡನ್ನ ನಾನು ತಗೊಳ್ಳೋದಿಲ್ಲ. ಇದು ನನ್ನ ಗುಣ.